ಪ್ರೇಮ ಅವರ ತಂದೆ ರವಿಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾಕೆ ಮಗಳ ಮನೆ ಸಂಸಾರದ ಗುಟ್ಟು ಈ ಹಂತಕ್ಕೆ ಬಂದ್ ನಿಂತಿದೆ, ಏನ್ ಕಾರಣ? ಅದನ್ನ ಸೆಲೆಬ್ರಿಟಿ ಅಂತ ಹೇಳ್ಕೊಂತಿದಾರಲ್ಲ ಕಾವ್ಯ ಗೌಡ ಅವ್ರನ್ನ ಕೇಳ್ಬೇಕು ಮೇಡಮ್. ನಿಮಗೆ ಗೊತ್ತಿರೋದು ಏನ್ ಸರ್? ಚೀಪ್ ಮೆಂಟಾಲಿಟಿಗೋಸ್ಕರ ದುರಾಸೆಗೋಸ್ಕರ ಈ ತರ ಮಾಡ್ತಾ ಇದಾರೆ ಅಷ್ಟೇ. ಯಾವ್ದು ದುರಾಸೆ ಅಂದ್ರೆ ಆಸ್ತಿ ವ್ಯವಹಾರ ಅಂತನಾ? ವ್ಯವಹಾರ. ಅವ್ರ ಫ್ಯಾಮಿಲಿಯಲ್ಲಿ ಯಾರ ಜೊತೆಯಲ್ಲಾದ್ರೂ ಬೆರೆದಿದಾರನ್ನ ಕೇಳಿ. ಅವ್ರ ಕುಟುಂಬ ಇದೆಯಲ್ಲ, ದೊಡ್ಡ ಕುಟುಂಬ, ರಾಯಲ್ ಕುಟುಂಬ ಅದು. ಅವ್ರ ಕುಟುಂಬದ ಸದಸ್ಯರುಗಳ ಜೊತೆ ಯಾರ ಜೊತೆಯಲ್ಲಾದ್ರೂ ಬೆರೆದಿದಾರನ್ನ ಕೇಳಿ. ಒಬ್ಬರ ಜೊತೆಯಲ್ಲಿ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? ಒಬ್ಬರ ಜೊತೆ ಬೆರೆದಿಲ್ಲ. ಅತ್ತೆ ಮಾವನ ಜೊತೆ ಬೆರೆದಿಲ್ಲ, ಭಾವ ಜೊತೆ ಬೆರೆದಿಲ್ಲ, ನನ್ನ ಮಗಳ ಜೊತೆ ಬೆರೆದಿಲ್ಲ. ಏನಾದ್ರೂ ಮಾಡಿ ಮನೆಯಿಂದ ಆಚೆ ಹಾಕ್ಬೇಕು ಅನ್ನೋದು ಅವ್ರ ಉದ್ದೇಶ ಅಷ್ಟೇ. ಇಲ್ಲ ಅನ್ನೋದೇ ಕಾರಣನ ಅಥವಾ ಹಣ ಆಸ್ತಿ ವಿಚಾರನಾ ಸರ್? ಮೇಡಮ್, ಅವರು ಸೆಲೆಬ್ರಿಟಿ, ಅವ್ರಿಗೆಲ್ಲ ಬೇಕು, ಹಣನೂ ಬೇಕು, ಆಸ್ತಿನೂ ಬೇಕು. ದುರಾಸೆ ಅನ್ನೋದು ಇರುತ್ತೆ, ಮನುಷ್ಯನಿಗೆ ಮಿತಿ ಇರುತ್ತೆ. ಆ ಮಿತಿ ಮೀರಿದ್ರೆ ಹಿಂಗೆಲ್ಲ ಆಗುತ್ತೆ. ಅವರು ಕುಟುಂಬದಲ್ಲಿ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಹೊಡೆದಾಡ್ಕೊಳ್ಳೋ ಹಂತಕ್ಕೆ ಹೋಗಿದೆ ಈಗ ಅಣ್ಣ ತಮ್ಮ. ಹೊಡೆದಾಡ್ಲಿಲ್ಲ ಮೇಡಮ್, ಯಾರು ಹೊಡೆದಾಡ್ಲಿಲ್ಲ. ಅವ್ರು ನಾನು ಕೊಲೆ ಬೆದರಿಕೆ ಹಾಕಿದ್ರು, ಪ್ರೈವೇಟ್ ಪಾರ್ಟಿಗೆ ಒದ್ರು ಮಕ್ಕಳಿಗೆ ಅಂತ ಇದ್ದಾರೆ ಮೇಡಮ್. ಅಲ್ಲಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ 5-6 ಜನ ಇನ್ಸ್ಪೆಕ್ಟರ್ಗಳಿದ್ರು, ಅವ್ರ ಅತ್ತೆ ಮಾವ ಇದ್ರು, ಯಾರು ಇಲ್ಲ ಅಲ್ಲಿ ಅಂತಲ್ಲ, ಊರಿನ ಜನ ಇದ್ರು. ಎಲ್ಲರ ಮುಂದೆ ಆತರ ಮಾಡಕ್ಕಾಗಲ್ಲ. ಅವಾಚ್ಯ ಶಬ್ದಗಳು ಬಳಸೇ ಇಲ್ಲ ಯಾರು. ಆ ಹುಡುಗಿನೇ ನನ್ನ ಮಗಳ ತಾಲಿ ಕಿತ್ತು ಬಿಸಾಕಿದ್ಲು. ನನ್ನ ಅಳಿಯನ್ನ ಮನ್ಸ ಇಚ್ಛೆ ಹೊಡೆದ್ರು, ಮನೆ ಬಿಟ್ಟು ಆಚೆ ಹೋಗೋದ್ರು. ನಮ್ಮ ಬೀಗರು ಏನ್ ಮಾಡಿದ್ರು, ಎಲ್ಲರನ್ನು ಬೈದು ಆಚೆ ಕಳ್ಸಿದ್ರು. ಇವ್ರು ನಾವು ಟಿವಿಗೆ ಹೋಗ್ತೀವಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಕೊಡಂಗಿದ್ರೆ ಕೊಡೋಗಿ ಅಂತಂದ್ರು. ಇಷ್ಟೇ ನಡೆದಿರೋ ವಿಚಾರ. ಏನೋ ಅವರ ತಮ್ಮನ ಮಗಳಿಗೆ, ಅಂದ್ರೆ ಅವರಿಗೂ ಮಗಳು ಸಮಾನೇನೆ, ಮಗುಗೂ ಕೂಡ ಒಂದು ಜಲಸ್ ಫೀಲ್ ಮಾಡ್ತಾ ಇದ್ರು. ಮಗು ಮನೇಲಿ ಊಟ ಮಾಡೋದಕ್ಕೂ ಹಿಂಸೆ ಕೊಡ್ತಾ ಇದ್ರು ಅನ್ನೋ ಆರೋಪಗಳು. ನನಗೂ ಮಕ್ಕಳಿದ್ದಾರೆ, ಸಾವಿರಾರು ಮಕ್ಕಳಿಗೆ ದಾನ ಮಾಡ್ತೀನಿ. ಆ ತರ ಏನಾದ್ರು ಮಾಡ್ಬಿಟ್ರೆ ಪಾಪ ಇಲ್ಲೇ ಸುತ್ಕೊಂಡ್ಬಿಡುತ್ತೆ. ಹೇಳ್ಬೇಕಾದ್ರೆ ನಾಲ್ಗೆಯಲ್ಲಿ ಕರೆಕ್ಟ್ ಆಗಿ ಹೇಳ್ಬೇಕು. ಇದೆ ಅನ್ಬಿಟ್ಟು ಏನ್ ಬೇಕೋ ಹೇಳ್ಬಾರ್ದು. ವಾರ್ಗಿತ್ಯರು ಹೊಂದಾಣಿಕೆ ಆಗ್ಲಿಲ್ಲ ಅಂತಲೇ ಮನೇಲಿ ಬಿರುಕು ಬಂದಿದ್ದ ಸರ್. ಹಂಗಾದ್ರೆ ಅವ್ರಿಗೆ ಮದುವೆ ಆಗಿ ಬಂದಾಗಿಂದ ಹೊಂದಾಣಿಕೆನೇ ಆಗಿಲ್ಲ. ನಾನು ಸೆಲೆಬ್ರಿಟಿ. ನಿಮ್ ಮಗಳು ಹೊಂದ್ಕೊಳ್ಳೋ ಪ್ರಯತ್ನ ಮಾಡಿದ್ರ ಸರ್? ಹಿರಿಯರು ಮಾಡಿದ್ದಾರೆ. ನನ್ನ ಮಗಳೇ ಹೋಗಿ ಅರ್ಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾಳೆ, ಮದುವೆಯಲ್ಲೂ ಭಾಗವಹಿಸಿದ್ದಾಳೆ, ಪ್ರತಿಯೊಂದ್ರಲ್ಲೂ ಭಾಗವಹಿಸಿದ್ದಾಳೆ. ಆ ಹುಡುಗಿ ಯಾವತ್ತು ನಾನು ಸೆಲೆಬ್ರಿಟಿ, ನಾನು ಹೈಫೈ. ಕುಟುಂಬ ಅಂದ್ಮೇಲೆ ಎಲ್ರೂ ಒಂದೇ. ನೀವು ನನ್ ಕೇಳೋದ್ಕಿಂತ ಅವ್ರ ಮಾವ, ಅವ್ರ ಅತ್ತೆ, ಅವ್ರನ್ನೇ ಕೇಳ್ಕೊಳ್ಳಿ. ಊರಿನಲ್ಲಿ ಎಷ್ಟೋ ಜನನ ಕೇಳ್ಕೊಳ್ಳಿ. ಯಾರಾದ್ರೂ ಒಂದು ಮನೆಯಲ್ಲಿ ಯಾರಿಗಾದ್ರೂ ಬೆರೆದಿದ್ರೆ. ಈಗ ಅದೇ ಆರೋಪ ಬರ್ತಾ ಇರೋದು ಮಳಿಯನ ಮೇಲಲ್ವಾ ಅಂತ. ಮೇಡಮ್, ಸೆಲೆಬ್ರಿಟಿ ಅಲ್ಲ, ಯಾವ್ದೋ ಒಂದು ಧಾರಾವಾಹಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅದನ್ನೇ ಸೆಲೆಬ್ರಿಟಿ ಮೇಕಪ್ ಹಾಕೊಂಡು ದಿನ ಇದ್ಬಿಟ್ರೆ ಸೆಲೆಬ್ರಿಟಿನ? ಅವಮಾನ ಮಾಡ್ತಾ ಇಲ್ಲ. ನನ್ನ ವೃತ್ತಿಗೆ ಗೌರವ ಇದೆ, ನಾನು ಕಲಾವಿದನೇ. ಅದನ್ನ ಎಲ್ಲಿ ಇರ್ಬೇಕು? ಕುಟುಂಬ ಅಂದ್ಮೇಲೆ ಯಾರ ಗೌರವ ಎಲ್ಲಿ ಕಳಿಬಾರ್ದು. ಆ ಮನೆಯಲ್ಲೆಲ್ಲ ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು, ಒಬ್ಬ ಫೋಟೋಗ್ರಾಫರ್ ಕರ್ಕೊಂಬರೋದು, ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು. ನೀನು ನಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ. ವೈಯಕ್ತಿಕ ಅಲ್ವಾ ಸರ್? ಈಗ ಅವರು ವೃತ್ತಿನೇ ಹಂಗಿತ್ತು, ಆ ಬೇಸಲ್ಲಿ ಅವರು ಓಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಅದನ್ನ ಸಹಿಸ್ಕೊಳಕ್ ಆಗ್ಲಿಲ್ವಾ ಹಾಗಾದ್ರೆ ನಿಮ್ಮ ಮಗಳಿಗೆ? ಸಹಿಸ್ಕೊಳಕಲ್ಲ ಮೇಡಮ್, ಅದು ಕುಟುಂಬ ಎಂತದ್ದು. ಆ ಕುಟುಂಬ ಎಂತದ್ದು, ಕುಟುಂಬದ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಅಲ್ಲಲ್ಲ, ಕುಟುಂಬದ ಬಗ್ಗೆ ಯೋಚನೆಗೂ ಆ ಹೆಣ್ಮಗಳ ಲೈಫ್ ಸ್ಟೈಲ್ಗೂ ಏನ್ ವ್ಯತ್ಯಾಸ, ಏನ್ ಸಂಬಂಧ ಸರ್? ಕುಟುಂಬದಲ್ಲಿ ಯಾರ ಜೊತೆಯಲ್ಲಿ ಎಲ್ಲರ ಜೊತೆಲೂ ಬೆರಿಬೇಕು, ಎಲ್ಲರ ಜೊತೆಲೂ ಇರ್ಬೇಕು. ನಾವೇನು ಅದೆಲ್ಲವೂ ಸರಿ. ಮನೆಗೆ ಫೋಟೋಗ್ರಾಫರ್ನ ಕರೆಸ್ತಾ ಇದ್ರು, ಫೋಟೋ ತೆಗೆಸ್ಕೊಳ್ತಾ ಇದ್ರು, ಅಪ್ಲೋಡ್ ಮಾಡ್ತಾ ಇದ್ರು. ಆಗ್ಲಿ ದ್ವೇಷ ಆಗ್ಲಿ ಯಾರಿಗೂ ಇರಲ್ಲ. ಅವ್ರಿಗಿನ್ನ ಚೆನ್ನಾಗಿ ನಮ್ಮಲ್ಲೂ ಇದಾರೆ. ನನ್ನ ಮಕ್ಕಳು ಅವ್ರಕಿನ್ನ ಐಫೈ ಅಲ್ಲಿ ಇರ್ತಾರೆ. ಇನ್ನೊಂದು ಆರೋಪ ಹೆಂಗ್ ಬಂದ್ಬಿಡುತ್ತೆ ಗೊತ್ತಾ ಸರ್, ನೀವ್ ಈ ತರ ಮಾತಾಡಿದಾಗ? ಅಂದ್ರೆ ಸಹಜವಾಗಿ ಬರೋದು ಆರೋಪ, ಓಕೆ ವಾರ್ಗಿತ್ಯರ ನಡುವೆ ಹೊಂದಾಣಿಕೆ ಆಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಈಕೆಗೆ ಸಿಕ್ಕಂತಹ ಸ್ಕೋಪ್ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಮಗ್ಳಿಗೆ ಸಿಗ್ಲಿಲ್ವೇನೋ, ಹಾಗಾಗಿ ನನ್ನ ಮಗಳು ಒಂದ್ ರೀತಿ ಎಲ್ಲೋ ಗಲಿಬಿಲಿಗೆ ಒಳಗಾದ್ಲೇನೋ, ಅದೇ ಜಗಳಕ್ಕೆ ಕಾರಣ ಆಯ್ತಾ? ಆ ಸ್ಟೇಟಸ್, ಸೋಷಿಯಲ್ ಮೀಡಿಯಾ ಸ್ಟೇಟಸ್ ನನ್ನ ಮಗ್ಳಿಗೆ ಸಿಗ್ಲಿಲ್ಲ. ಆ ತರ ಯಾವ್ದು ಆಗ್ಲಿಲ್ಲ. ಅವ್ರ ಸೆಲೆಬ್ರಿಟಿ ಆದ್ರೆ ಅವ್ರ ಮನೆಯಲ್ಲಿ ಇರುತ್ತೆ. ನನ್ ಮಗಳಿಗೆ ಬೇಕಾದಷ್ಟಿದೆ, ನಮ್ಗೇನಿದೆ ಗೌರವ ಅದಿರುತ್ತೆ. ನೀವು ನಿಮ್ಮ ಚಾನೆಲ್ನವ್ರನ್ನ ತುಮಕೂರು ಡಿಸ್ಟಿಕ್ ಅಲ್ಲಿ ಯಾರನ್ನ ಬೇಕಾದ್ರೂ ಕೇಳ್ಕೊಳ್ಳಿ. ಕಲ್ಕೆರೆ ರವಿಕುಮಾರ್ ಅಂದ್ರೆ ಹೇಳ್ತಾರೆ, ಗೊತ್ತಾಯ್ತಾ? ಆ ತರ ಅವ್ರಿಗಿನ್ನ ಸೆಲೆಬ್ರಿಟಿನೇ ನಾನು. ಆ ತರ ಮನುಷ್ಯ ಅಲ್ಲ ನಾನು, ಚೀಪ್ ಮೆಂಟಾಲಿಟಿ ಅವನಲ್ಲ. ಯಾರನ್ನ ಬೇಕಾದ್ರೂ ಜಿಲ್ಲೆಯಲ್ಲಿ ಕೇಳ್ಕೊಳ್ಳಿ. ಎನಿ ಪಾರ್ಟಿ, ಎನಿ ಪರ್ಸನ್.
ಕೇಳ್ಕೊಳ್ಳಿ. ಕಲ್ಕೆರೆಯಲ್ಲಿ ಬಂದು ಯಾರನ್ನ ಬೇಕಾದ್ರೂ ಕೇಳ್ಕೊಳ್ಳಿ. ಸರ್, ಈಗ ನಿಮ್ಮ ಮಗಳ ವಾರ್ಗಿತಿ ಕಾವ್ಯಗೌಡ ಏನಿದ್ದಾರೆ ಅವ್ರಿಗೂ ಒಂದ್ ಮದ್ವೆಗ್ ಮಗು ಇದೆ ಅಂತ ಕಾಣುತ್ತೆ ಅಲ್ವಾ? ಮದ್ವೆಗ್ ಮಗು ಆದ್ಮೇಲೂ ಹೊಂದಾಣಿಕೆ ಮಾಡ್ಕೊಳ್ಳೋ ಪ್ರಯತ್ನ ಆಗ್ಲೇ ಇಲ್ವಾ ಸ್ವಲ್ಪವು? ಅವ್ರು ಆಗ್ಲಿಲ್ಲ ಅಷ್ಟೇ, ಆಗ್ಲಿಲ್ಲ. ಅವ್ರು ಯಾವತ್ತೂ ನೀವು ಆಗ್ಲಿಲ್ಲ. ದೊಡ್ಡವ್ರು ಕುತ್ಕೊಂಡು ಏನಾದ್ರು ತೀರ್ಮಾನಕ್ಕೆ ಹೋಗಿದ್ರಾ, ಮಾತಾಡಿದ್ರಾ? ಅವ್ರ ಮಾವ ಮಾಡಿದ್ದಾರೆ, ಹೊಂದ್ಕೊಂಡಿರಿ ಅಂತ ಹೇಳಿದ್ದಾರೆ, ಅವ್ರ ಅತ್ತೆ ಹೇಳಿದ್ದಾರೆ. ಅವ್ರು ಆಗಿಲ್ಲ. ಅವರು ಕುಟುಂಬದವ್ರು ಬೇರೆಯವರೆಲ್ಲ ಹೇಳಿದ್ದಾರೆ, ಅವ್ರು ಆಗ್ಲಿಲ್ಲ. ನಿಮ್ಮ ಮಗಳು ನಿಮ್ಮ ಹತ್ರ ಬಂದ್ ಏನಾದ್ರು ನೋವು ತೋಡ್ಕೊಳ್ಳೋದು, ಅಪ್ಪ ಹಿಂಗಾಗ್ತಿದೆ, ಮನೇಲಿ ಕಿರಿಕಿರಿ ಆಗ್ತಿದೆ, ಹಿಂಸೆ ಆಗ್ತಿದೆ, ಇಂಥದ್ದೇನಾದ್ರು ಯಾವತ್ತು ಆತರ ನನ್ನ ಮಗಳು ಯಾವತ್ತು ದೂರು ಹೇಳಿಲ್ಲ. ಅದ್ರ ಬಗ್ಗೆ ನಾನು ಕಿವಿ ಕೊಡಕ್ ಹೋಗಲ್ಲ. ಯಾಕಂದ್ರೆ ಅವ್ರ ಮನೆ ಪರ್ಸನಲ್ ಅವ್ರದ್ದು ಬೇರೆ ಇರುತ್ತೆ. ಅವ್ರ ಮಾವ ದೊಡ್ಡ ವ್ಯಕ್ತಿ. ಒಟ್ಟಿಗೆ ಇದ್ರು ಸರ್, ಈಗ ಮನೇಲೆಲ್ಲರೂ ಒಟ್ಟಿಗೆ ಇದ್ರು, ಅಣ್ಣ ತಮ್ಮ ಮತ್ತೆ ನಿಮ್ಮ ಮಗಳು ಕಾವ್ಯಗೌಡ ಎಲ್ಲ? ಹೌದು, ಒಂದೊಂದು ಫ್ಲೋರ್ ಅಲ್ಲಿ ಒಬ್ಬೊಬ್ರು ಇದ್ರು. ಗ್ರೌಂಡ್ ಫ್ಲೋರ್ ಅಲ್ಲಿ ಅವ್ರ ತಂದೆ ತಾಯಿ ಇದ್ರು, ಅಂದ್ರೆ ಅತ್ತೆ ಮಾವ. ಫಸ್ಟ್ ಫ್ಲೋರ್ ಅಲ್ಲಿ ನನ್ನ ಮಗಳಿದ್ಲು, ಅಳಿಯ ಮೊಮ್ಮಗ ಇದ್ರು. ಸೆಕೆಂಡ್ ಫ್ಲೋರ್ ಅಲ್ಲಿ ಇವ್ರಿದ್ರು. ಫ್ಲೋರ್ ಚೇಂಜ್ ಅಂದ್ರೆ ಮನೆನೂ ಚೇಂಜ್ ಮಾಡ್ಕೊಂಡಿದ್ದಾರೆ ಇವರು, ಏನು ಒಟ್ಟಿಗೆ ವಾಸ ಮಾಡ್ತಾ ಇರ್ಲಿಲ್ಲ? ಒಟ್ಟಿಗೆನೆ ಇದ್ರು. ಫ್ಲೋರ್ ಅದು ದೊಡ್ಡ ಮನೆ ಮೇಡಮ್, ರಾಯಲ್ ಫ್ಯಾಮಿಲಿ ಅಂದ್ರೆ ಅರ್ಥ ಆಗುತ್ತಲ್ಲ, ದೊಡ್ಡ ಫ್ಯಾಮಿಲಿ. ಇವ್ರೇನ್ ಮಾಡಿದ್ರು, ಒಂದೊಂದು ಫ್ಲೋರ್ ಅಲ್ಲಿ ಒಬ್ಬೊಬ್ರು ಇದ್ರು. ಅವ್ರ ಫ್ಲೋರ್ ಇವ್ರು ಹೋಗ್ಬಾರ್ದು, ಇವ್ರ ಫ್ಲೋರ್ ಅವ್ರು ಹೋಗ್ಬಾರ್ದು ಅಂತ ಹೇಳಿದ್ರು. ಇವ್ರು ಉದ್ದೇಶಪೂರ್ವಕವಾಗಿ ಇವ್ರ ಫ್ಲೋರ್ ಫ್ಲೋರ್ ಅಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸಪರೇಟ್ ಆಗಿ ಜೀವನ ಮಾಡ್ತಾ ಇದ್ರಲ್ವಾ ಅಂತ ನಾನು ಕೇಳಿದ್ದೆ. ಒಟ್ಟಿಗೆ ಇದಾರೆ ಮೇಡಮ್, ಒಟ್ಟಿಗೆ ಇದಾರೆ. ಓಡಾಡಬಾರ್ದು, ಇವ್ರ ಫ್ಲೋರ್ ಅಲ್ಲಿ ಅವ್ರ ಫ್ಲೋರ್ ಅಲ್ಲಿ ಇವ್ರು ಓಡಾಡಬಾರ್ದು, ಇನ್ನೊಬ್ರು ಮನೆ ಕಟ್ಕೊಳ್ಳೋವರೆಗೂ ಒಟ್ಟಿಗೆ ಇರಿ ಅಂತ ಹೇಳಿದ್ರು ದೊಡ್ಡವರು. ಇನ್ನೊಬ್ರು ಅಂದ್ರೆ ನನ್ನ ಅಳಿಯ ಮನೆ ಕಟ್ತಿದ್ದ, ಹಂಗಾಗಿ ಎಲ್ರು ಒಟ್ಟಿಗಿರಿ ಅಂತ ಹೇಳ್ತಿದ್ರು. ನಿಮ್ಮ ಅಳಿಯ ಕಾವ್ಯಗೌಡ ಅವರ ಪ್ರೈವೇಟ್ ಪಾರ್ಟ್ಗಳಿಗೆ ಒದ್ರು ಅಂತ ಆರೋಪ. ಅಲ್ಲಿ ಪೊಲೀಸ್ನವರೇ ಇದ್ರು, ಕೇಳ್ಕೊಳ್ಳಿ ಮೇಡಮ್. ಆಮೇಲೆ ಅವರ ತಮ್ಮನಿಗೆ ಹಿಂದಿನಿಂದ ಚಾಕು ಹಾಕಿದ್ರು ಅನ್ನೋದು ಆರೋಪ ನಿಮ್ಮ ಅಳಿಯ. ಮೇಡಮ್ ರಾತ್ರಿನೇ ಪೊಲೀಸ್ನವ್ರು ಕೇಳಿದ್ದಾರೆ, ಸ್ಟೇಷನ್ ನಾಗೆ ಇದ್ದೆ ನಾನು. ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ನೀವು ಹೋಗಿದ್ರಾ, ಏನಾಯ್ತು ಅಂತ ಕೇಳಿದ್ರಾ? ಪೊಲೀಸ್ನವ್ರಿಗೆ ಅಲ್ಲೇ ಹೇಳಿದೀನಿ. ಯಾರ ಹತ್ರನು ಚಾಕು ಇರ್ಲಿಲ್ಲ. ಅವ್ರ ಅತ್ತೆ ಮಾವನು ಇದ್ರು, ಪೊಲೀಸ್ನವರು ಅಲ್ಲೇ ಇದ್ರು. ಎಲ್ಲೋ ಬಿದ್ದು ಬಂದು ನನ್ನ ಮೇಲೆ ಹೇಳೋದು ತಪ್ಪಲ್ವಾ? ಫಸ್ಟ್ ಎಲ್ರು ಏನ್ ಮಾಡ್ತಾರ ಅಂತಂದ್ರೆ, ನಮಗೂ ಹೆಣ್ಣು ಅನ್ನೋದು ಗೌರವ ಇರುತ್ತೆ. ಹೆಣ್ಣು ಅಂತ ನಮಗೂ ಗೌರವ ಇರುತ್ತೆ, ರೇವಣ್ಣವ್ರ ಸೊಸೆಗಳು ಅಂತ. ಆದ್ರೆ ಈ ತರ ಮಾಡ್ಕೊಂಡು ಈ ಮಟ್ಟಕ್ಕೆ ಹೋಗಬಾರ್ದು. ಅಲ್ಲ, ಅದಕ್ಕೆ ರವಿಕುಮಾರ್ ನಿಮ್ಮ ಮಗಳು ಈ ತರದ ಗಲಾಟೆ ಅಥವಾ ಈ ತರದ ಅಸಮಾಧಾನ, ಈ ತರದ ಕಿರಿಕಿರಿ ಬಗ್ಗೆ ಯಾವತ್ತಾದ್ರೂ ಕಂಪ್ಲೇಂಟ್ ಮಾಡ್ದಲೆ ನಿಮಗೆ ಇಷ್ಟೊಂದು ಕಾವ್ಯಗೌಡ ಮೇಲೆ ಕೋಪ ಯಾಕೆ? ಏನು ಗೊತ್ತೇ ಇಲ್ಲ ಅವ್ರ ಮನೇಲಿ ಆಗ್ತಾ ಇರೋದು ಅಂದ್ಮೇಲೆ ನಿಮಗೆ ಯಾಕೆ ಕೋಪ ಬರ್ತಾ ಇದೆ ಕಾವ್ಯಗೌಡ ಅವ್ರ ಮೇಲೆ ಅಂತ? ನನಗೇನು ಕೋಪನೇ ಇಲ್ಲ ಅವ್ರ ಮೇಲೆ, ನನಗೆ ಯಾಕೆ ಕೋಪ ಬರ್ಬೇಕು? ಫಸ್ಟ್ ಒಂದ್ಸಾರಿ ಅವ್ರು ಕಳ್ತನ ಮಾಡಿದಾರೆ ಅವ್ರ ಮನೇಲಿ. ಅವ್ರ ಆಳು ಕೆಲಸದವಳು ACP ಆಫೀಸಲ್ಲಿ ನನ್ನ ಮಗಳಿಗೆ ದೂರ್ ಕೊಟ್ಟಿದ್ಲು. ನಾನು ಹೇಳಿದೆ ಇಂಥವಕ್ಕೆಲ್ಲ ದೂರಗಳೆಲ್ಲ ಕೊಡಬಾರ್ದು ಅಂತ ಹೇಳಿ ರೇವಣ್ಣವರು ಅವರೆಲ್ಲ ಹೇಳಿ, ಅವ್ರ ಮನೆಯವ್ರ ಯಜಮಾನ್ರೆಲ್ಲ ಹೇಳಿ ಪೊಲೀಸ್ನವ್ರನ್ನ ಮನೆ ಗಂಟ ಯಾವತ್ತು ಮನೆಗ್ ಬರೋ ಮೇಡ್ಗಳನ್ನು ಸಹಿಸ್ಕೊಳ್ತಿರ್ಲಿಲ್ಲ. ಅಂದ್ರೆ ಮಗು ನೋಡ್ಕೊಳ್ಳೋ ಕೇರ್ ಟೇಕರ್ ಆಗಿರ್ಬೋದು, ನೆಲ ಒರೆಸೋ ಹೆಣ್ಮಕ್ಳಾಗಿರ್ಬೋದು, ಕಂಪ್ಲೇಂಟ್ ಮಾಡೋದು, ತುಚ್ಛವಾಗಿ ನೋಡೋದು, ಹೀನಾಯವಾಗಿ ಕಾಣದವ್ರನ್ನ, ಇದನ್ನೆಲ್ಲ ನಿಮ್ಮ ಮಗಳು ಮಾಡ್ತಾ ಇದ್ರು, ನಿಮ್ಮ ಅಳಿಯ ಮಾಡ್ತಾ ಇದ್ರು ಅಂತ ಆರೋಪ. ರಾಯಲ್ ಫ್ಯಾಮಿಲಿ ಅಂದ್ರಲ್ಲ ಸರ್, ಆ ಒಂದು ಕುಂಬತನ ಇಟ್ಕೊಂಡು ಏನಾದ್ರು ಮಾಡಿದ್ರ ಹಂಗೆ ಅಂತ? ಮೇಡಮ್ ಅವ್ರ ಮನೇಲಿ 25 ಜನ ಇದಾರೆ. ಕೆಲಸದವರು ಅಂತ 25 ಜನ ಇದಾರೆ, ಡ್ರೈವರ್ಸು ಕೆಲಸದವರು ಅಂತ. ಒಬ್ಬಳಿಗೆ ಮಾಡಕ್ಕಾಗಲ್ಲ. 25 ಜನ ಇದಾರೆ, ಒಬ್ಬರಲ್ಲ ಇಬ್ಬರಲ್ಲ, 25 ಜನಕ್ಕೂ ಮೇಲೆ ಇದಾರೆ. 25 ಜನರಲ್ಲಿ ಡಿವೈಡ್ ಆಗಿರ್ತಾರೆ. ಕಾವ್ಯಗೌಡ ಅವರ ಮಗಳನ್ನ, ಕಾವ್ಯಗೌಡ ಅವರ ನೀವ್ ಹೇಳಿದ್ರ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಂತೆಲ್ಲ ಒಬ್ಬೊಬ್ಬ ಡಿವೈಡ್ ಮಾಡ್ಕೊಂಡಿರ್ತಾರೆ. ಅವ್ರನ್ನ ನೋಡ್ಕೊಳಕ್ ಬರೋರ್ ಮನೆಯವ್ರ ಮೇಲೆ ನೀವು ಅಂದ್ರೆ ನಿಮ್ಮ ಮಗಳು, ನಿಮ್ಮ ಅಳಿಯ ದ್ವೇಷ ಸಾಧಿಸ್ತಾ ಇದ್ರು, ಅಸೂಯೆ ಕಣ್ಣಿಂದ ನೋಡ್ತಾ ಇದ್ರು, ನಡೆಸ್ಕೋತಾ ಇದ್ರು. ಮೇಡಮ್ ಆ ಮನೆಯಲ್ಲಿ ಯಾರು ಇರೋದೇ ಇಲ್ಲ. ಇವ್ರೊಂದ್ ತಿಂಗಳು ಟ್ರಿಪ್ ಹೋಗಿರ್ತಾರೆ, ಅವ್ರೊಂದ್ ತಿಂಗಳು ಟ್ರಿಪ್ ಹೋಗಿರ್ತಾರೆ. ಅವರು ಈ ತಿಂಗಳು ಇವ್ರು ಹೋಗಿದ್ರೆ ಇನ್ನೊಂದ್ ತಿಂಗಳು ಅವ್ರು ಹೋಗಿರ್ತಾರೆ. ಆ ಮನೇಲಿ ಯಾರು ಇರೋದೇ ಇಲ್ಲ. ನೀವ್ ಅರ್ಥ ಮಾಡ್ಕೊಬೇಕು. ಊರ್ನಲ್ಲಿ ಬಂದು ಯಾರನ್ನಾದ್ರೂ ಕೇಳಿದ್ರೆ ಗೊತ್ತಾಗುತ್ತೆ. ನಾವು ಫೋನಲ್ಲೇ ಎಲ್ಲಾ ವಿಚಾರ ಹೇಳಕ್ಕೂ ಆಗಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಕುಟುಂಬಗಳಲ್ಲಿ ಈಗ ಜಗಳನೆ ಬೀದಿಗೆ ಬಂದಿರೋದಲ್ವಾ, ಹಂಗ ಕೇಳ್ತಾ ಇದೀನಿ ಸರ್. ರಾಯಲ್ ಕುಟುಂಬ ದೊಡ್ಡ ದೊಡ್ಡ ಕುಟುಂಬ ಅಂದ್ರಲ್ಲ, ಆ ಕುಟುಂಬದ ಜಗಳವೇ ಬೀದಿಗೆ ಬಂದಿರೋದು. ಆ ಮನೇಲಿರೋ ಹೆಣ್ಮಗಳ ಪ್ರೈವೇಟ್ ಪಾರ್ಟಿಗೆ ಒದ್ರು, ಆ ಮನೆಯ ಮಗನಿಗೆ ಹಿಂದಿನಿಂದ ಚಾಕು ಹಾಕಿದ್ರು, ಈ ರೀತಿಯ ಆರೋಪಗಳು ಕೇಳಿದ್ದಕ್ಕೆ ನಾನು ಲೈವಲ್ಲಿ ಕೇಳ್ತಾ ಇದ್ದೀನಿ. ನನ್ನ ಮಗಳು ಚೈನ್ ಕಿತ್ಕೊಂಡ್ರು, ನಮ್ಮ ಮಳಿನ ಹೊಡೆದಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಇದ್ರು. ಏನ್ ಸರ್ ಈ ತರ ಚಿಕ್ಕ ಪುಟ್ಟ ಜಗಳಗಳು, ಚೈನ್ ಕಿತ್ಕೊಂಡ್ರು, ಗ್ರೇಪ್ಸ್ ತಿನ್ನಕ್ಕೂ ಬಿಡ್ಲಿಲ್ಲ ಮಗುಗೆ, ಅಂದ್ರೆ ದ್ರಾಕ್ಷಿ ತಿನ್ನೋದನ್ನು ಸಹಿಸ್ಕೊಳ್ಳಿಲ್ಲ, ಎಂತದಿದು?
ಅವ್ರ ಅಕ್ಕ ಬಂದು ಚೈನ್ ಕಿತ್ತಿ ಎತ್ತಿ ಬಿಸಾಕಿದ್ರು, ಚಪ್ಪಲಿಯಲ್ಲಿ ಹೊಡೆದ್ರು, ಎಲ್ಲಾರ ಮುಂದೆ, ಪೊಲೀಸ್ನವ್ರ ಮುಂದೆನೆ ಹೊಡೆದಿದ್ದಾರೆ. ಪೊಲೀಸ್ನವ್ರ ಮುಂದೆನೆ ಹೊಡೆದಿದ್ದಾರೆ, ಬೇರೆಯವ್ರ ಮುಂದೆ ಅಲ್ಲ. ಪೊಲೀಸ್ನವ್ರ ಮುಂದೆನೆ ಅವರೇ ಬಂದು ದೌರ್ಜನ್ಯ ಮಾಡ್ಬಿಟ್ಟು ಅವರೇ ಒಂದು ಬೇಗ ಅಡ್ಮಿಟ್ ಆಗ್ಬಿಟ್ಟು ಅವರೇ ಮೀಡಿಯಾಗೆ ಹೋಗ್ಬಿಟ್ರೆ. ಓಕೆ, ಎನಿವೆ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ.